ಯಾವುದು ಬ್ರ್ಯಾಂಡ್ ಕ್ರಡೈ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ನಲ್ಲಿ ನಡೀತಾ ಇದೆ. ಇವತ್ತು ಕಾರ್ಯಕ್ರಮ ನಮ್ಮ ಮಾನ್ಯ ಪರಿಸರ ಮಾನ್ಯ ಶ್ರೀ ಸಚಿವರು ಈ ವೇದಿಕೆ ಮುಖಾಂತರ ಸ್ವಾಗತ ಬಯಸ್ತೇವೆ. ಅಧ್ಯಕ್ಷರು ಕೂಡ ಇದ್ದಾರೆ. ನಮ್ಮ ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತೀವಿ. ಅನ್ನ, ವಸ್ತ್ರ ಮತ್ತು ವಸತಿ ಇವೆಲ್ಲ ಪ್ರತಿಯೊಬ್ಬರ ಅವಶ್ಯಕತೆಗಳು. ಈ ಅವಶ್ಯಕತೆ ಪೂರೈಕೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ, ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿಯಾಗಿದೆ. ಅಪೇಕ್ಷೆಗಳು ಬೇರೆ, ಆದರೆ ಅವಶ್ಯಕತೆಯನ್ನು ಪೂರೈಕೆ ಮಾಡಲೇಬೇಕಾಗ್ತದೆ. ಇವತ್ತು ನಮ್ಮ ದೇಶ ಬಹಳ ದೊಡ್ಡ ಬೃಹತ್ ರಾಷ್ಟ್ರ ಇದೆ, 140 ಕೋಟಿ ಜನಸಂಖ್ಯೆ. ಇದರಲ್ಲಿ ಸ್ವಾತಂತ್ರ್ಯ ಆಗಿ ಸುಮಾರು ವರ್ಷಗಳು ಕಳೆದರೂ ಇವತ್ತಿಗೂ ಸುಮಾರು ಜನ ವಸ್ತಿ ರೈತರಿದ್ದಾರೆ, ನಿವೇಶನ ರೈತರಿದ್ದಾರೆ. ಅವರ ಜೀವನದ ಉದ್ದೇಶವೇ ನನಗೆ ಒಂದು ಮನೆ ಇದ್ರೆ ಸಾಕು ಅಂತಿದ್ದು, ಒಂದು ಸೂರು ಇದ್ರೆ ಸಾಕು ಅಂತಿರುತ್ತೆ. ಆ ಸೂರು ಒದಗಿಸಲಿಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು, ನೀವು ಎಲ್ಲರೂ ಜನಪ್ರತಿನಿಧಿಗಳು ಸೇರಿ ಇವತ್ತು ಪ್ರಯತ್ನ ನಡೀತಾ ಇದೆ. ಒಂದಾನೊಂದು ಕಾಲದಲ್ಲಿ ಒಂದು 4 ಗೋಡೆ ಆ ಕಡೆ ಈ ಕಡೆ ಹಾಕಿ ಒಂದು ಸೂರು ಹಾಕಿದ್ರೆ ಒಂದು ಮನೆ ಆಯ್ತಪ್ಪ ಅಂತ ಖುಷಿ ಹೇಳ್ತಿದ್ರು. ಈಗ ಆಗಿಲ್ಲ. ಈಗ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಆಕರ್ಷಕವಾಗಿರಬೇಕು, ವಿನ್ಯಾಸ, ಇಂಟೀರಿಯರ್ ಡೆಕೋರೇಷನ್ ಹಿಂಗಿರಬೇಕು, ಹಂಗಿರಬೇಕು. ಈ ನಿರ್ಮಾಣ ಕ್ಷೇತ್ರ ಏನಿದೆ ಅಲ್ಲ, ಕಟ್ಟಡ ನಿರ್ಮಾಣ ಬಹಳ ಬದಲಾವಣೆ ಆಗಿದೆ, ಬಹಳಷ್ಟು ಅಭಿವೃದ್ಧಿ ಆಗಿದೆ. ಬಹಳಷ್ಟು ಇವತ್ತು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಹೊಸ ಹೊಸ ಮನೆಗಳು, ಮಾಲ್ಗಳು, ಇವತ್ತು ವಾಣಿಜ್ಯ ಮಳಿಗೆಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಕ್ಷೇತ್ರದಲ್ಲಿಯೂ ಸುಮಾರು ಕಡೆ ಬಹಳಷ್ಟು, ನಾನು ಹಿಂದೆ ನಮ್ಮಲ್ಲಿ ಕೆಲವೊಂದು ಕಟ್ಟಡಗಳು ಕಟ್ಟಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಸಾಮಗ್ರಿಗಳು ನೋಡಿದ್ದೇವೆ. ಆದರೆ ಈಗ ಪ್ರತಿಯೊಂದರಲ್ಲಿ ಒಂದು ಮನೆ ಕಟ್ಟಬೇಕು, ಮಳಿಗೆ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಾವಿರಾರು ಸಾಮಗ್ರಿಗಳು ಬೇಕು, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದ್ದಾರೆ. ನೀವು ಸ್ಟೀಲ್ ಬೇಕು, ಸಿಮೆಂಟ್ ಬೇಕು, ಮರಳು ಬೇಕು, ಇವತ್ತು ಬಾಗಿಲು ಬೇಕು, ಕಿಟಕಿ ಬೇಕು, ಕೊಂಡಿ ಬೇಕು, ಲಾಕ್ ಬೇಕು, ಪ್ಲಾಸ್ಟಿಂಗ್ ಬೇಕು, ವೈರಿಂಗ್ ಬೇಕು, ಇವತ್ತು ಸ್ಯಾನಿಟೇಷನ್ ಬೇಕು, ಈ ರೀತಿಯಲ್ಲಿ ಪೇಂಟ್ ಬೇಕು. ಈಗ ಏನೇನು ಬೇಕು ಅಂತ ಹೇಳಿದ್ರೆ ಇವರೇ ಹೇಳ್ಬೇಕು. ಔಷಧಿ ಮತ್ತು ಇತರೆಲ್ಲ ಸೇರಿದ್ದೇವೆಲ್ಲ. ನಮ್ಮ ಬಿರಾದಾರ ಕೂತಿದ್ದಾರೆ, ಇಲ್ಲೇ ಭಾಳ ಜನ ಇಂಜಿನಿಯರ್ಸ್ ಇದ್ದಾರೆ. ಹೀಗಾಗಿ ಈಗ ಅದರಲ್ಲಿ ಯಾವುದು ಪ್ರಾಡಕ್ಟ್ ಚೆನ್ನಾಗಿದೆ, ಯಾವುದು ಇವತ್ತು ನಾವೆಲ್ಲ ಎಕೋ ಫ್ರೆಂಡ್ಲಿ ಇರಬೇಕು ಅಂತೀವಿ, ಪರಿಸರ ಸ್ನೇಹಿ ಕಟ್ಟಡಗಳು ಕಟ್ಟಬೇಕು ಅಂತ ಹೇಳ್ತೀವಿ. ಪ್ರತಿಯೊಂದು ಹೆಚ್ಚಿನ ಒಂದು ಬಾಳಿಕೆ ಬರಬೇಕು, ಮೇಂಟೆನೆನ್ಸ್ ಬರಬಾರ್ದು, ಯಾವುದೇ ದುರ್ಘಟನೆಗಳಾಗಬಾರ್ದು. ಆ ಒಂದು ರೀತಿಯಲ್ಲಿ ಹೊಸ ಬೇಗ ಆಗಬೇಕು ಅನ್ನೋಂಥ ರೆಡಿಮೇಡ್ ತಂದು ರೆಡಿಮಿಕ್ಸ್ ತಂದು ಹಾಕಬೇಕು ಅನ್ನೋಂಥದ್ದು. ಸೊ ಈ ರೀತಿಯಲ್ಲಿ ಬಹಳ ಕಡೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಮನೆ ಕಟ್ಟೋದಕ್ಕಿಂತಲೂ ಇಂಟೀರಿಯರ್ ಡಿಸೈನ್ ಮಾಡ್ತಾರಲ್ಲ ಅಂದರೆ ಅದಕ್ಕೆ ಹೆಚ್ಚಿನ ಖರ್ಚುಗಳು ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತಿಲ್ಲೇ ನೀವೆಲ್ಲ ವಿವಿಧ ಉತ್ಪನ್ನಗಳನ್ನು ಏನೇನು ಇಲ್ಲಿ ಮಳಿಗೆಗಳು ಹಾಕಿದ್ದೀರಿ, A to Z ಅಂದರೆ ಎಲ್ಲ ಇವತ್ತು ಉತ್ಪಾದನೆಗಳಿದ್ದಾವೆ, ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ. ಸ್ವಿಚಸ್ಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ. ಇವತ್ತೇನು ಮ್ಯಾಟ್ರಸಸ್ ಇಟ್ಕೊಂಡು ಇವತ್ತು ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ
ಇದನ್ನು ಸೋಲಾರ್ ಎನರ್ಜಿ ಇವತ್ತು ಇವೆಲ್ಲ ಸ್ಯಾನಿಟೇಷನ್ದು ಇಲ್ಲಿ ಮಳಿಗೆ ಹಾಕಿದ್ದೀರಿ. ನಿಮ್ಮ ಸಾಮಗ್ರಿಗಳ ಪ್ರದರ್ಶನ ಅದಕ್ಕೆ ಇವತ್ತು ನೀವೆಲ್ಲ ಜಸ್ಟಿಫೈ ಮಾಡುವಂಥದ್ದು, ಅದು ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಲ್ಲಿ ಉಪಯುಕ್ತ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸವನ್ನು ಮಾಡಿದ್ದೀರಿ. ಹಾಗೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ರಿಯಲ್ ಎಸ್ಟೇಟ್ ಭೂಮಿಗೆ ಬಂಗಾರದಂಥ ಬೆಲೆ ಇದೆ. ಬೆಂಗಳೂರಿಂದ ಮೈಸೂರು, ಬೀದರ್ ಸಹಿತ ನಾವೆಂದೂ ನಿರೀಕ್ಷೆ ಮಾಡಿರಲಿಲ್ಲ. ಈಗ ಒಂದೊಂದು ಸ್ಕ್ವೇರ್ ಫೀಟ್ 10,000 15,000 ಹೊರಗೆ ನಡೀತದೆ. ಬೆಂಗಳೂರಲ್ಲಿ ಕೇಳಿದ್ವಿ 20,000 ರೂಪಾಯಿ ಸ್ಕ್ವೇರ್ ಫೀಟ್, 40,000 ರೂಪಾಯಿ स्क्वायर फीट सदाशिव नगर में खेलते क्या बलबीर जी? कल यहाँ पर भी देखिए 10,000 स्क्वायर फीट, 15,000 स्क्वायर फीट। अब औषधि पॉइंट को बोले तो 40,000 बना देते भी दे देते। एक आदमी कोई तो खरीदी कर लिया समझे, और वो एक बेंचमार्क हो जाता है। ये 20,000 को गया तो मैं क्यों कम में बेच दूँ? कोई बेचता भी नहीं, कोई लेता भी, लेकिन वो 20,000 रह जाता है। फिर वो कब 25,000 चला जाता है, कब 40,000 चला जाता है, बोल नहीं सकते हैं। तो ये बढ़ने वाला ही ऐसी है। सरकार की तरफ से बहुत कुछ कोशिश कर रहे हैं कि सभी को मकान मिलना चाहिए। तो इसमें देखिए आज SBI वाले भी हैं, यहाँ SBI वाले भी जो भी मकान बनाने के लिए आगे आता है तो उसको इमीडिएटली 15 दिन के अंदर जिसके पास भी प्लान अप्रूवल है बने हुए सो जो है ना जगह का कैपेसिटी EMI इतना भरने का है बोले तो तुरंत उसको जो है ना लोन सैंक्शन करने का योजना भी सरकार ने बनाया है। हमारे राज्य सरकार की तरफ से मेरे क्षेत्र में मैं जब 2017-18 में मिनिस्टर था, एक ही बार अभी सागर खंड MP बनने के बाद पूरा बीदर जिले में 50,000 मकान PMEA में मंजूरी की। उद्देश्य यही है कि कोई झोपड़ी में नहीं रहना चाहिए, झोपड़ी मुक्त बनाना चाहिए। मकान तो सबको मिलना ही चाहिए, मकान तो सबको मिलना ही चाहिए, क्योंकि एक आश्रय तो होना ना यहाँ पर आने के बाद ये बहुत ही आवश्यकता है, बहुत ही जरूरी है। और जहाँ कहीं भी हम लोग ये अपार्टमेंट्स बनाते हैं या जहाँ पर हम ये कॉलोनी बनाते हैं, योजनाबद्ध होना चाहिए। नगरीकरण बहुत फास्ट होते जा रहा है। लोग नगर को बाहर से आते हैं, खड़े गांव से अपने बच्चों को शिक्षण देने के लिए आते हैं या हेल्थ के लिए आते हैं या उद्योग के लिए आते हैं, तो प्रेशर बढ़ जाता है। अगर यहाँ पर योजनाबद्ध कॉलोनी नहीं बनाए, कोई एक के पीछे एक जो ना अक्रम कॉलोनी बन गए तो उनको मूलभूत सौकर्य देना बहुत बड़ा मुश्किल हो जाता है। शुद्ध पीने का पानी होना, सड़क होना, बिजली होना यहाँ पर, और जो भी ये सॉलिड वेस्ट मैनेजमेंट सही ढंग से होना चाहिए। पानी का जो है वो अच्छी तरह से शुद्ध पानी जो भी जो है ना यहाँ पर त्याज्य पानी आता है उसका सही ढंग से प्रोसेस होना चाहिए। STPs वगैरह बनाना चाहिए, स्वच्छता रखना चाहिए, शुद्ध और सुंदर बीदर बनाए जैसा हम योजना बनाना चाहिए, उसके लिए भी ध्यान देना चाहिए। तो ऐसा हुआ तो यहाँ के रहने वालों का जो यहाँ कैपेसिटी है, लिविंग स्टैंडर्ड है, वो बढ़ जाता है और उनका आरोग्य भी अच्छा रहता है। तो यही कहते हुए बीदर जिले भी बेंगलुरु के जैसा, मैसूर के जैसा प्रगति हो जाए, ಅಭಿವೃದ್ಧಿ ಆಗಲಿ. ಬೀದರ್ ಇಲ್ಲಿನೂ ಹೊರಗಿನವ್ರ ಜನ ಒಳ್ಳೆ ವಾತಾವರಣ ಇದೆ, ನೀರಿದೆ, ಗಾಳಿ ಇದೆ, ಎಲ್ಲ ಇದೆ, ಜನ ಒಳ್ಳೆಯವರಿದ್ದಾರೆ. ಹೀಗಾಗಿ ಹೊರಗಡೆಯಿಂದಲೂ ಜನ ಬಂದು ನಾವು ಬೀದರ್ನಲ್ಲಿ ಸೆಟ್ಲ್ ಆಗ್ಬೇಕಪ್ಪ ಅನ್ನುವಂಥ ರೀತಿಯಲ್ಲಿ ನೀವೆಲ್ಲ ಸೇರಿ ಇವತ್ತು ಯೋಜನಾಬದ್ಧವಾಗಿ ಬಡಾವಣೆಗಳ ನಿರ್ಮಾಣ ಮಾಡುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕು. ನಮ್ಮ ಸರ್ಕಾರ ವತಿಯಿಂದ, ನನ್ನ ವತಿಯಿಂದ ನಿಮ್ಗೆ ಏನು ಸಹಕಾರ ಬೇಕು ಅದು ಮಾಡ್ತೀನಿ ಅಂತ ಹೇಳಿ ಬೀದರ್ ಏನು ಬಿಲ್ಟೆಕ್ ಎಕ್ಸ್ಪೋ, ಈ ಬಿಲ್ಟೆಕ್ ಎಕ್ಸ್ಪೋ ಯಶಸ್ವಿ ಆಗಲಿ, ಇದರ ಲಾಭ ಬೀದರ್ ಜಿಲ್ಲೆ ಎಲ್ಲ ಜನರಿಗೆ ಸಿಗಲಿ ಅಂತ ಹೇಳಿ ಹಾರೈಸಿ ಎರಡು ಮಾತು ಮುಗಿಸ್ತೇನೆ. ಇತ್ತೀಚೆಗೆ ನಮ್ಮ ಜಿಲ್ಲೆಯ ಹೆಮ್ಮೆ ಪುತ್ರ ಅಂತ ಗೋಪಿಚಂದ್ ಅವರಿಗೆ ಛಾಯಾರತ್ನ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ. ಅವರನ್ನು ಸಚಿವರು ಹಾಗೂ ನಮ್ಮೆಲ್ಲ ಕ್ರೀಡೆ ಹಾಗೂ ಆಶಯ ವತಿಯಿಂದ ಸನ್ಮಾನಿಸಿದ್ದಾರೆ.
ಅದ್ರಾಗೆ ಎಕ್ಸ್ಪರ್ಟ್ ಕಾಣಿಸ್ತಾರೆ. ಓಕೆ ಇಲ್ಲಪ್ಪ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರಿಗೆಲ್ಲ. ಇದು ಸ್ಕೆಚ್ ಪೆನ್ನಿಂದ ಬರೆದಿರ್ತೀನಿ, ಆಮೇಲೆ ಇದು ಜೆಲ್ ಪೆನ್ನಿಂದ ಬರೆದಿರ್ತೀನಿ ನೋಡಿ. ಜೆಲ್ ಪೆನ್ನು ಸ್ಕೆಚ್ ಪೆನ್ನಿಂದ ಬರೆದ ನಂತರ ನಾವು ಇವಾಗಲೇ ಇರೈಸ್ ಮಾಡಬೇಕಿಲ್ಲ. ನಾಳೆ ಬಿಡಿ, ನಾಡ್ದು ಬಿಡಿ, ಒಂದು ವರ್ಷ ಬಿಡಿ, ನಿಮಗೆ ಯಾವಾಗಿದು ಬೇಕಾಗಲ್ಲ ಆ ವೇಳೆಯಲ್ಲಿ ಹಸಿ ಬಟ್ಟೆಯಿಂದ ಮಾಡ್ಕೊಂಡು ಒರೆಸ್ಕೊಂಡ್ರೆ ಇದು ನೋಡಿ 1-2 ಸೆಕೆಂಡಲ್ಲಿ ರೆಡಿ ಆಗ್ತದೆ. ಸೊ ಈ ವಿಂಡೋಗೆ ಲಾಕ್ಸ್ ಬರುತ್ತೆ, ಈ ಥರ ಹಾಕ್ಕೋಬೋದು. ಹಿಂಗೆ ಓಪನ್ ಮಾಡಿದಾಗ ಕಂಪ್ಲೀಟ್ ಏರ್ ಬರುತ್ತೆ. ಸೇಲ್ಸ್ಮನ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಮ್ಮದು SRJ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಹತ್ತಿರ ದೀರ್ಘಕಾಲಿಕ